ದಲಿತ ಜನಗ್ರಹ ಸಮಾವೇಶ ಕಾರ್ಯಕ್ರಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜುಲೈ 3ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾವಳ್ಳಿ ಶಂಕರ್ ಅವರು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭುವಿ ವಸತಿ ಬ್ಯಾಕ್ಲಾಗ್ ಉದ್ಯೋಗ ನೇಮಕಾತಿ ವಿಶೇಷ ಘಟಕ ಯೋಜನೆ ಏಕಗವಾಕ್ಷಿ ನೀತಿಯ ಹಕ್ಕೊತ್ತಾಯ ಮಾಡಲಾಗುವುದು. ಇದೇ ಮೇ 3ರಂದು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀನಿವಾಸ್ ಬೆಳಗಿ, ಗೋಪಾಲ್ ರಾಂಪುರೆ, ಕೆ ಮೊಹಮ್ಮದ್, ಅರ್ಜುನ್, ರಮೇಶ್ ಡಾಕುಳ್ಕಿ, ದೇವೇಂದ್ರ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ವಸತಿ ಶಾಲೆಯಲ್ಲಿ ಅವರು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿಯ ಮಕ್ಕಳಾಗಿರ್ಬೋದು, ಹಿಂದುಳಿದ ಸಮುದಾಯಗಳಿಗೆ ಸೇರಿದ ಮಕ್ಕಳಾಗಿರ್ಬೋದು, ಅಥವಾ ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಸೇರಿದ ಮಕ್ಕಳಾಗಿರ್ಬೋದು, ಇವರೆಲ್ಲರಿಗೂ ದಲಿತ ಚಳವಳಿಯ ಹೋರಾಟದ ಭಾಗವಾಗಿ ಈ ಶಾಲೆಗಳು ಬಂದಿದ್ದು ಅನ್ನೋದನ್ನು ಇಲ್ಲಿ ನಾವು ನೆನಪು ಮಾಡೋದಕ್ಕೆ ಇಚ್ಛಿಸ್ತೇನೆ. ಹಾಗೆಯೇ DCRE ಅಂತ ಬಂದಿದೆ. ಇತ್ತೀಚೆಗೆ ತಮಗೆ ಗೊತ್ತಿರ್ಬೋದು, ಏನು ಪರಿಶಿಷ್ಟ ಜಾತಿಯ ಸಮುದಾಯಗಳ ಮೇಲೆ ದೌರ್ಜನ್ಯಗಳಾಗುವ ಸಂದರ್ಭದಲ್ಲಿ ಅದಕ್ಕೊಂದು ವಿಶೇಷವಾದಂಥ ಒಂದು ಠಾಣೆಗಳನ್ನು ಮಾಡಬೇಕು ಅನ್ನುವಂಥ ಒಂದು ಸುಮಾರು 3 ದಶಕಗಳ ಹೋರಾಟದ ಪರಿಣಾಮವಾಗಿ ಇವತ್ತು DCRE ಠಾಣೆಗಳು ಬಂದಿದ್ದಾವೆ. ಅದು ದಲಿತ ಚಳವಳಿಯ ಒಂದು ಹೋರಾಟದ ಫಲ. ಅದು ಮತ್ತು ಭೂಮಿ ಹೋರಾಟ ದಕ್ಕೋದಕ್ಕೆ ಸಾಧ್ಯ ಆಯಿತು. ಇದರ ಪರಿಣಾಮವಾಗಿ ಕಳೆದ 20 ವರ್ಷಗಳ ಸುದೀರ್ಘ ಹೋರಾಟದ ಫಲವಾಗಿ ವಿಶೇಷ ಘಟಕ ಯೋಜನೆ ಜಾರಿಯಾಯಿತು. ವಿಶೇಷ ಘಟಕ ಯೋಜನೆ 2013ರಲ್ಲಿ ಅದು ಕಾನೂನಾಗಿ ಕಾಯ್ದೆಯಾಗಿ 2014ರಿಂದ ಜಾರಿಯಾಗಿದೆ. 2014ರಿಂದ ಇದುವರೆಗೂ 2026ರ ಏನು ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ರು, ಇದರಲ್ಲಿ ಸುಮಾರು 3.5 ಲಕ್ಷಕ್ಕೂ ಮೇಲ್ಪಟ್ಟು ಹಣವನ್ನು ಈ ಸಮುದಾಯಗಳ ಸಬಲೀಕರಣಕ್ಕಾಗಿ ಬಳಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಕಳೆದ ಈ 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಏನೋ ಒಂದು ಅವರು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು. ಆ ಗ್ಯಾರಂಟಿಗಳನ್ನು ಘೋಷಣೆ ಆದಮೇಲೆ ವಿಶೇಷ ಘಟಕ ಯೋಜನೆಯಲ್ಲಿದ್ದಂಥ ಸಾಕಷ್ಟು ಹಣವನ್ನು ಇವತ್ತು ಆ ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ತಾ ಇದ್ದಾರೆ. ಅವರು ಎಲ್ಲೂ ಕೂಡ ನಾವು ಗ್ಯಾರಂಟಿಗೆ ಹಣ ತೊಗೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಿರಲಿಲ್ಲ. ಅದು ಒಂದು ಪಕ್ಷದ ಪ್ರಣಾಳಿಕೆಯಲ್ಲಿ ಅವರು ಕೊಟ್ಟಂಥದ್ದು. ಹಾಗಾಗಿ ಈಗ ಏನಾಗಿದೆ ಅಂದರೆ, ಬಹುತೇಕ SCP ಹಣವನ್ನು ಅದನ್ನು ಗ್ಯಾರಂಟಿಗಳಿಗೆ ಬಳಸುವಂತಹ ಕಾಯ್ದೆಯ ಒಂದು ನೇರ ಉಲ್ಲಂಘನೆಯನ್ನು ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ನಾನು ತಮ್ಮ ಗಮನಕ್ಕೆ ತರಬಯಸ್ತೇನೆ. ಈಗಾಗಲೇ ರಾಜ್ಯ ಸರ್ಕಾರ ಏನು ವಾಗ್ದಾನ ಮಾಡಿತ್ತು, ಆ ವಾಗ್ದಾನಗಳಲ್ಲಿ ಇವತ್ತು ಸರಿಯಾದ ರೀತಿಯಲ್ಲಿ ಯಾವ ಯೋಜನೆಗಳು ಕೂಡ ಅವು ಕಾರ್ಯಗತ ಆಗ್ತಾ ಇಲ್ಲ. PTCL ಕಾಯ್ದೆ ಆಗಿರ್ಬೋದು, ದರಖಾಸ್ತು ಭೂಮಿ, ಇವತ್ತು ಬಡವರು ಭೂಹೀನರು ಕಳೆದ 4-5 ದಶಕಗಳಿಂದ ಏನು ಒಂದು ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾರೆ, ಆ ಉಳುಮೆ ಭೂಮಿಯನ್ನು ಇವತ್ತು ಆ ಭೂಹೀನ ಕೃಷಿ ಕಾರ್ಮಿಕರಿಗೆ ಅದನ್ನು ಮಂಜೂರು ಮಾಡುವ ಬದಲು ಸಾಕಷ್ಟು ಭೂಮಿಯನ್ನು ಇವತ್ತು ಕೈಗಾರಿಕೆಗಳಿಗಾಗಲಿ ಅಥವಾ ಖಾಸಗಿಯವರಿಗಾಗಲಿ ಸ್ವಾಧೀನ ಮಾಡಿಕೊಳ್ಳುವಂತಹ ಒಂದು ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಇದನ್ನು ಖಂಡಿಸಿ ನಾವು ಈ ಕಾರ್ಯಕ್ರಮವನ್ನು ಹಿಂದೆ 1 ತಿಂಗಳ ಹಿಂದೆ ನಾವು ಮಾಡಬೇಕು ಅನ್ನುವಂಥ ಒಂದು ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ವಿ. ಆದರೆ ಅನಿರೀಕ್ಷಿತ ಬೆಳವಣಿಗೆಗಳಾಗಿ ಈ ಒಂದು ರಾಜಕೀಯ ಬೆಳವಣಿಗೆಗಳು ತಮಗೂ ಕೂಡ ಗೊತ್ತಿದ್ದಾವೆ. ಆ ಕಾರಣಕ್ಕಾಗಿ ಈಗ ನಾವು ಇದೇ 3ನೇ ತಾರೀಕು ಜುಲೈ 3ನೇ ತಾರೀಕು ಬೆಂಗಳೂರಿನಲ್ಲಿ ದಲಿತ ಜನಾಗ್ರಹ ಸಮಾವೇಶ, ಭೂಮಿಗಾಗಿ, ವಸತಿಗಾಗಿ ಮತ್ತು ಉದ್ಯೋಗ ನೇಮಕಾತಿ, ಈಗೇನು 56,000 ಉದ್ಯೋಗ ನಾವು ನೇಮಕಾತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು 2.5 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ದಾವೆ. ಇವತ್ತು ನಿರುದ್ಯೋಗದ ಸಮಸ್ಯೆ ತೀವ್ರವಾಗಿ ಬಾಧಿಸ್ತಾ ಇದೆ. ಈ ಹಂತದಲ್ಲಿ ನೇಮಕಾತಿಗಳು ಮಾಡಬೇಕು, ನಿರುದ್ಯೋಗ
ಯಾರು ಪದವೀಧರರಿದ್ದಾರೆ ಅವರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಮತ್ತು ವಿಶೇಷ ಘಟಕ ಯೋಜನೆಗೆ ಒಂದು ನೀತಿಯನ್ನು ರೂಪಿಸಬೇಕು. ಈ ಹಣ ಏನಿವತ್ತು 56,000 ಕೋಟಿ ನಾವು ಕೊಟ್ಟಿದ್ದೀವಿ ಅಂತ ಇವರು ಕೊಡ್ತಾ ಇದ್ದಾರೆ, ಅದು ಎಲ್ಲ ಇಲಾಖೆಗಳಿಗೆ ಹರಿದು ಹಂಚಿ ಹೋಗ್ತಾ ಇದೆ. ಹಾಗಾಗಿ ಇಟ್ಟು ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ತಾವೆಲ್ಲರೂ ಕೂಡ ವಿಶೇಷವಾಗಿ ಹಿರಿಯ ಪತ್ರಕರ್ತರುಗಳು ತಾವೆಲ್ಲರೂ ಏನಿದ್ದೀರಿ, ಈ 19 ಬೇಡಿಕೆಗಳಲ್ಲಿ ಏನು ನಾವು ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ, ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ವಿಶೇಷ ಸಚಿವ ಸಂಪುಟದಲ್ಲಿ ಇದನ್ನು ಚರ್ಚೆ ಮಾಡಬೇಕು. ಹಾಗೂ ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿದ್ದ ಸಂದರ್ಭದಲ್ಲಿ ಅವರು ಏನು ಈ ಒಂದು ತಳ ಸಮುದಾಯಗಳಿಗೆ, ದಮನಿತ ಸಮುದಾಯಗಳಿಗೆ ನಾವು ವಿಶೇಷ ಅಧಿವೇಶನವನ್ನು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೊಟ್ಟಿದ್ದರು. ಆ ಭರವಸೆಯನ್ನು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಈ ಸರ್ಕಾರ ವಿಶೇಷ ಅಧಿವೇಶನವನ್ನು ಕರಿಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಹೀಗಾಗಿ ಇವತ್ತು ಎಲ್ಲ ಈ 19 ಬೇಡಿಕೆಗಳು ತಮಗೆ ಈಗಾಗಲೇ ತಮಗೆ ನಿಮ್ಮ ಕರಪತ್ರವನ್ನು ತಮಗೆ ಕೊಟ್ಟಿದ್ದೀವಿ. ನಾವು ದಯವಿಟ್ಟು ಇದಕ್ಕೆ ನಮ್ಮ ಪತ್ರಿಕಾ, ಯಾಕಂದರೆ ಜನರ ಮಧ್ಯೆ ಪತ್ರಿಕೆಗಳು ಇರೋದರಿಂದ ಸಮಸ್ಯೆಗಳನ್ನು ಹೆಚ್ಚು ಇದಕ್ಕೆ ತೀವ್ರವಾದ ಒಂದು ಪ್ರಚಾರವನ್ನು ತಾವು ಕೊಡಬೇಕು ಅನ್ನುವಂಥ ಮನವಿಯನ್ನು ಮಾಡಿಕೊಂಡು ಬೆಂಗಳೂರಿನಲ್ಲಿ ಸುಮಾರು 30 ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ನಾವು 3ನೇ ತಾರೀಕು ಅಲ್ಲಿ ನಾವು ಸಮಾವೇಶಗೊಳ್ತೇವೆ. ಸರ್ಕಾರಕ್ಕೆ ಒಂದು ಅಂತಿಮವಾದ ಅಲ್ಟಿಮೇಟಮನ್ನು ಕೂಡ ನಾವು ಕೊಡ್ತೇವೆ. ಸಚಿವ ಸಂಪುಟದ ಸಭೆ, ವಿಶೇಷ ಸಚಿವ ಸಂಪುಟದ ಸಭೆಯನ್ನು ಮಾಡಿ ವಿಶೇಷ ಅಧಿವೇಶನವನ್ನು ಕರೆದು ಈ ಎಲ್ಲ ಸಮುದಾಯಗಳಿಗೆ, ಇವತ್ತೇನು ಹಿಂದುಳಿದವರಾಗಿರ್ಬೋದು, ಪರಿಶಿಷ್ಟರು, ಪರಿಶಿಷ್ಟ ಪಂಗಡದವರು ಮತ್ತು ಇತರೆ ಎಲ್ಲ ಸಮುದಾಯಗಳ ಬಡವರ ಒಂದು ವಿಚಾರ ಏನಿದೆ ಅದನ್ನು ಸಮಗ್ರವಾಗಿ ಅವರು ಅದನ್ನು ಚರ್ಚೆ ಮಾಡಬೇಕು, ಅದನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ನಾವು ಇಟ್ಟು ಈ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಇವತ್ತು ನಾವು ಬೆಂಗಳೂರು ಗುಲ್ಬರ್ಗ ವಿಭಾಗೀಯ ಆ ಒಂದು ಸಭೆಯನ್ನು ಕೂಡ ಇವತ್ತು ನಾವಿಲ್ಲಿ ಕರೆದಿದ್ದೇವೆ. ವಿಶೇಷವಾಗಿ ನಮ್ಮ ಈ ಕಲಬುರಗಿ ವ್ಯಾಪ್ತಿಗೆ ಬರುವಂಥ ಜಿಲ್ಲೆಗಳೇನಿದ್ದಾವೆ ಆ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಇವತ್ತಿಲ್ಲಿ ಸಭೆಗೆ ಬಂದಿದ್ದಾರೆ. ಅಲ್ಲಿ ಸಭೆಯನ್ನು ಮಾಡಿ ಮುಂದೆ ಬೇರೆ ವಿಭಾಗ ಮಟ್ಟದ ಸಭೆಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ. 3ನೇ ತಾರೀಕು ನಡೆಯುವಂಥ ಈ ಜನಾಗ್ರಹ ಸಮಾವೇಶವನ್ನು ಅದಕ್ಕೆ ತಾವು ಹೆಚ್ಚಿನ ಬೆಂಬಲವನ್ನು ಮತ್ತು ಪ್ರಚಾರವನ್ನು ತಾವು ಕೊಡಬೇಕು ಅಂತೇಳಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ತೇನೆ. ಈಗಾಗಲೇ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಾದಂಥ ರಮೇಶ್ ಡಾಕುಳ್ಕಿ ಅವರು ಕೂಡ ನಮ್ಮ ಜೊತೆ ಇವತ್ತು ಅವರು